ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ಬೆಂಗಳೂರಿನಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು ಫ್ಯಾಷನ್ ಶೋಗಳಿಗೇನು ಕಡಿಮೆ ಇಲ್ಲ. ಅದರಲ್ಲೂ ನಮ್ಮ ದೇಶದಲ್ಲಿ ಫ್ಯಾಷನ್ ಶೋ ಅಂತಂದ್ರೆ ಮುಂಬೈ ನೆಕ್ಸ್ಟು ಬೆಂಗಳೂರೇ. ಅದರಲ್ಲೂ ಮಬ್ಬು ಗತ್ತಲಿನಲ್ಲಿ ತಳುಕು ಬೆಳಕಿನ ನೋಟವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬನ್ನಿ ಬೆಂಗಳೂರಿನಲ್ಲಿ ನಡೆದಂತಹ ಫ್ಯಾಷನ್ ಶೋನ ಗಮ್ಮತ್ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಶೋ ಅಂದ್ರೆ ಅಲ್ಲಿ ಕಲರ್ ಲೈಟ್ಸ್, ವಾಕ್ಗಾಗಿ ಹೇಳಿ ಮಾಡಿಸಿದ ರ್ಯಾಂಪ್ ಮೇಲೆ ವಾಕ್ ಮಾಡೋರಿಗಾಗಿಯೇ ಕಾದು ಕೂತ ವೆಲ್ ಡ್ರೆಸ್ಡ್ ಸೆಲೆಬ್ರಿಟಿಗಳು, ಮೈ ಬಳಕಿಸುತ್ತಾ ಮಾದಕ ನೋಟ ಬೀರಿ ಫ್ಯಾಷನ್ ಲೋಕದ ಹೊಸ ಜಗತ್ತಿನ ಅನಾವರಣ ಮಾಡಲು ನಮ್ಮತ್ತ ನಡೆದು ಬರುವ ಹುಡುಗ ಹುಡುಗಿಯರು ಕಾಮನ್. ಆದರೂ ಪ್ರತಿ ಫ್ಯಾಷನ್ ಶೋಗಳು ಒಂಥರ ಟ್ಯಾಲೆಂಟ್ ಹಂಟ್ಗಳಿದ್ದ ಹಾಗೆ. ಇಂಥ ಒಂದು ಫ್ಯಾಷನ್ ಶೋ ನಮ್ಮ ಉದ್ಯಾನ ನಗರಿಯಲ್ಲಿ ಪ್ರತಿ ವೀಕೆಂಡ್ ಕತ್ತಲೊಳಗೆ ಬೆಳಕಿನ ರಂಗನ್ನ ಚೆಲ್ಲಿ ನಡೀತಾನೆ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಎಂಜಿ ರಸ್ತೆಯಲ್ಲಿರುವ ತಾಜ್ ವಿವಾಂತ ಹೋಟೆಲ್ನಲ್ಲಿ ಬಿಂದಾಸ್ ಆಗಿ ನಡೆದ ಫ್ಯಾಷನ್ ಶೋ. ಬೆಂಗಳೂರು ಸಿಲಿಕಾನ್ ಸಿಟಿ, ಸದಾ ದಿ ಮೋಸ್ಟ್ ಹ್ಯಾಪನಿಂಗ್ ಸಿಟಿ. ಫ್ಯಾಷನ್ ವಿಚಾರಕ್ಕೆ ಬಂದ್ರೆ ಅದು ಇನ್ನಷ್ಟು ಹ್ಯಾಪನಿಂಗ್ ಅಂಡ್ ಅಪ್ಡೇಟೆಡ್. ಇಲ್ಲಿ ನಡೆದದ್ದು ಬ್ಲೆಂಡರ್ಸ್ ಪ್ರೈಡ್ ರಿಸರ್ವ್ ಕಲೆಕ್ಷನ್ ಫ್ಯಾಷನ್ ಶವರ್ಸ್ 2012. ಇಬ್ಬರು ಹೆಸರಾಂತ ಡಿಸೈನರ್ಗಳ ಕಲೆಕ್ಷನ್ ಫ್ಯಾಷನ್ ಶೋ ಇದಾಗಿತ್ತು. ಬೆಂಗಳೂರಿನ ಡಿಸೈನರ್ ರಮೇಶ್ ದೆಂಬ್ಲಾ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಕೋಲ್ಕತ್ತಾ ಮೂಲದ ಡಿಸೈನರ್ ಅಭಿಷೇಕ್ ದತ್ತಾ ಅವರ ಕಲೆಕ್ಷನ್ಗಳನ್ನ ರೂಪದರ್ಶಿಯರು ಹೊತ್ತು ರ್ಯಾಂಪ್ ವಾಕ್ ಮಾಡಿದ್ದು ಅಲ್ಲಿದ್ದ ಎಲ್ಲ ಪ್ರೇಕ್ಷಕ ವರ್ಗ ಕಣ್ಣರಳಿಸುವಂತೆ ಮಾಡಿತ್ತು. ಇಲ್ಲಿ ನಡೆದಿದ್ದ ಫ್ಯಾಷನ್ ಶೋ ತುಂಬಾನೇ ಹಾಟ್ ಆಗಿತ್ತು. ರ್ಯಾಂಪ್ ವಾಕ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಯಾಗಿದ್ರಿಂದ ತುಂಬಾನೇ ಡಿಫರೆಂಟ್ ಆಗಿ ಕಾಣ್ತಾ ಇತ್ತು. ಫ್ಯಾಷನ್ ಶೋ ನೋಡೋಕೆ ಬಂದವರೆಲ್ಲರೂ ಪೂಲ್ ಸೈಡ್ ನಿಂತು ಎಂಜಾಯ್ ಮಾಡಿ ಕಣ್ಮನ ತುಂಬಿಕೊಂಡ್ರು. ರೂಪದರ್ಶಿಯರು ಮೊದಲಿಗೆ ಹೆಜ್ಜೆ ಹಾಕಿದ್ದು ನಮ್ಮ ಸಿಟಿಯ ಖ್ಯಾತ ಡಿಸೈನರ್ ರಮೇಶ್ ದೆಂಬ್ಲಾ ಅವರು ಡಿಸೈನ್ ಮಾಡಿದ್ದ ಕಾಸ್ಟ್ಯೂಮ್ಸ್ಗೆ. ಪಿಂಕ್, ಬ್ಲಾಕ್, ವೈಟ್, ಗ್ರೀನ್ ಕಲರ್ ಕಾಂಬಿನೇಷನ್ನ ಜೀನ್ಸ್ ಶಾರ್ಟ್ಸ್ ಧರಿಸಿ ಪ್ರೇಕ್ಷಕರನ್ನ ಎಕ್ಸೈಟ್ ಮಾಡಿದ್ರು. ಅಲ್ಲಿ ರಮೇಶ್ ದೆಂಬ್ಲಾಗೆ ಶೋ ಸ್ಟಾಪರ್ ಆಗಿ ಸ್ಯಾಂಡಲ್ವುಡ್ ನಟಿ ಸಂಜನಾ ಕಾಣಿಸಿಕೊಂಡ್ರು. ಎರಡನೆಯದಾಗಿ ಕೋಲ್ಕತ್ತಾದ ಖ್ಯಾತ ಡಿಸೈನರ್ ಅಭಿಷೇಕ್ ದತ್ತಾ ಅವರ ಇಕೋ ಫ್ರೆಂಡ್ಲಿ ಕಲೆಕ್ಷನ್ ಬಹಳ ಜನರ ಮನಸೆಳೆಯಿತು. ಸಿ ಗ್ರೀನ್, ಪಿಂಕ್, ಯೆಲ್ಲೋ ಹೀಗೆ ಎಲ್ಲ ಲೈಟ್ ಬಣ್ಣಗಳ ಬಟ್ಟೆಗಳು ಗಮನ ಸೆಳೆಯುವುದರ ಜೊತೆಗೆ ಬಹಳಷ್ಟು ಮೆಚ್ಚುಗೆಗಳು ಕೂಡ ಗಿಟ್ಟಿಸಿಕೊಳ್ತು. ಇವರಿಗೆ ಶೋ ಸ್ಟಾಪರ್ ಆಗಿ ನಡೆದದ್ದು ಬಾಲಿವುಡ್ ನಟಿ ನಿಶಾ ಕೊಠಾರಿ. ಸಮ್ಮರ್ನಲ್ಲಿ ಕೂಲ್ ಆಗಿ ಪೂಲ್ ಸೈಡ್ ಸುಂದರಿಯರ ರ್ಯಾಂಪ್ ವಾಕ್ ನೋಡೋದು ಯಶ ಹಿತ ಅಲ್ವಾ? ಫ್ಯಾಷನ್ ಶೋ ಕಣ್ತುಂಬಿಸಿಕೊಂಡಿದ್ದಾಯ್ತು. ಈಗ ಒಂದಿಷ್ಟು ಟೇಸ್ಟಿ ಫುಡ್ ಐಟಮ್ಗಳ ಬಗ್ಗೆ ಹೇಳ್ತೀನಿ ಆಫ್ಟರ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ಹೈ ಲೈಫ್ನಲ್ಲಿ ಫ್ಯಾಷನ್ ಶೋ ಮಾತ್ರ ಅಲ್ಲ, ಫುಡ್ ಫೆಸ್ಟಿವಲ್ಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಅದರಲ್ಲೂ ಸ್ಟಾರ್ ಹೋಟೆಲ್ಗಳಲ್ಲಿ ಒಂದಲ್ಲ ಒಂದು ಕಡೆಯ ಖಾದ್ಯಗಳ ಪರಿಚಯವನ್ನ ಮಾಡಿಕೊಡ್ತಾನೆ ಇರ್ತಾರೆ. ಫುಡ್ ಫೆಸ್ಟಿವಲ್ ನಡೀತಾನೆ ಇರುತ್ತೆ. ಅದೇ ರೀತಿ ಕೋಸ್ಟಲ್ ಫುಡ್ ಫೆಸ್ಟಿವಲ್ ಇತ್ತೀಚೆಗೆ ಬೆಂಗಳೂರಿನ ಮಾರತ್ಹಳ್ಳಿಲೇ ನಡೀತು. ಬನ್ನಿ ಆ ಫುಡ್ ಫೆಸ್ಟಿವಲ್ನ ಧಮಾಕ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಸಿಲಿಕಾನ್ ಸಿಟಿ ಮಂದಿ ಆಹಾರ ಪ್ರಿಯರು. ವಾರಕ್ಕೊಂದು ಹೊಸ ರೆಸ್ಟೋರೆಂಟ್ ಟ್ರೈ ಮಾಡೋಕೆ ಇಷ್ಟಪಡ್ತಾರೆ. ಕೆಲಸದ ಗಜಿಬಿಜಿ ಟೆನ್ಷನ್ ನಿಂದ ಹೊರಬರಲು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾ ರಿಲ್ಯಾಕ್ಸ್ ಆಗಲು ಬಯಸ್ತಾರೆ.
ಅದರಲ್ಲೂ ನಮ್ಮ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಹೊಸ ಹೊಸ ತಿಂಡಿಗಳನ್ನ ನಮ್ಮ ಹೈಫೈ ಜನ ಬಹಳ ಇಷ್ಟಪಡ್ತಾರೆ. ತಿನ್ನೋದು ಅಂದ್ರೇನೆ ಅವರಿಗೆ ಹಬ್ಬ. ಅದನ್ನ ಮಜಾ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. Yeah, I enjoyed once more here tonight. So they have a nice variety, and I really enjoyed, especially today, the seafood which they offered. So that was really nice today. Seafood, I would say it's shrimp, but I also like actually fish and whatever, squid, whatever you have. ನಮ್ಮ ಫ್ಯಾಷನ್ ಸಿಟಿಯ ಜನರಿಗಂತೂ ಯಾವ ರೆಸ್ಟೋರೆಂಟ್ನಲ್ಲಿ ಯಾವ ಫುಡ್ ಚೆನ್ನಾಗಿರುತ್ತೆ ಅಂತ ತಿಳಿದುಕೊಳ್ಳುವ ಕುತೂಹಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಇಂಥದ್ದೊಂದು ಫುಡ್ ಫೆಸ್ಟಿವಲ್ ಅಂದ್ರೆ ನಮ್ಮ ಕಾಸ್ಟ್ಲಿ ಜನ ತಿನ್ನೋದನ್ನೇ ಪಾರ್ಟಿ ಮಾಡ್ತಾರೆ. ಇನ್ನು ಈ ಫುಡ್ ಫೆಸ್ಟಿವಲ್ ಅಂದ್ರೆ ಒಳ್ಳೆ ಸಂಗೀತಕ್ಕೇನೂ ಕೊರತೆ ಇರಲ್ಲ. ವೆಸ್ಟರ್ನ್, ಕೋಸ್ಟಲ್, ಇಂಡಿಯನ್, ಕಾಂಟಿನೆಂಟಲ್ ಈ ಫುಡ್ಗಳಿಗೆ ತಕ್ಕ ಹಾಗೆ ಟ್ರೆಡಿಷನಲ್, ಕ್ಲಾಸಿಕ್, ರಾಕ್ ಯಾವುದೋ ಒಟ್ನಲ್ಲಿ ಊಟಕ್ಕೆ ತಕ್ಕಾದ ಸಂಗೀತ. ಇನ್ನೇನ್ರಿ ಬೇಕು ಒಂದೊಳ್ಳೆ ಊಟದ ರುಚಿಯನ್ನ ಸವಿಯಲು. Coastal food festival is wherever see touching, like Kerala, in Andhra Pradesh, Chennai, Mumbai. These coastal places, very familiar dishes. We are doing the food festival. Like we are giving the 25 varieties of fishes. So every day we are giving live tawa fish one and dry fish preparation one, and we are giving also mince of that is Soraputtu. It is famous in Chennai. So we are giving like that on buffet. ಈ ರೆಸ್ಟೋರೆಂಟ್ ಹೆಸರು ಐಬಿಸ್. ಇಲ್ಲಿ ಕರಾವಳಿ ಫುಡ್ ಫೆಸ್ಟಿವಲ್ ಏರ್ಪಾಡಾಗಿತ್ತು. ನೀವು ದಕ್ಷಿಣ ಭಾರತದ ರಾಜ್ಯಗಳಾದ ಕೇರಳ, ಚೆನ್ನೈ, ಮುಂಬೈ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಖಾದ್ಯಗಳನ್ನ ತರತರ ಫುಡ್ಗಳನ್ನ ಇಲ್ಲಿ ಸವಿಬಹುದು. ಅದರಲ್ಲೂ ನಾನ್ ವೆಜ್ ಸ್ಪೆಷಲ್ ಕರಿ ಮೀನ್ ತವಾ ಫ್ರೈ, ಎಂಡಿ ಡ್ರೈ ಫಿಶ್, ವೆರೈಟಿ ಚಿಕನ್ ಮತ್ತು ಮಟನ್ ಸ್ಟಾರ್ಟರ್ಗಳನ್ನ ಇಲ್ಲಿ ಸವಿಬಹುದು. 6 ಬಗೆಯ ಸಲಾಡ್ಸ್ ಕೂಡ ಟೇಸ್ಟ್ ಮಾಡಬಹುದು. Food is good. It's very spicy. I mean, and we like spicy food a lot. Big South Indians. It's very nice, and the ambience is great. Good food. ಆಂಧ್ರ ಸ್ಟೈಲ್ನ ಪ್ರಾನ್ಸ್ ಉಪ್ಪಿನಕಾಯಿ, ಗೋಂಗೂರ ಪಿಕಲ್, ಚಿಲ್ಲಿ ಸ್ಪೇಸ್ ಪೌಡರ್ ಹೀಗೆ ರುಚಿಯಾದ ಸೈಡ್ಗಳನ್ನ ತಿಂತ ಸ್ವಲ್ಪ ಸ್ಪೈಸಿಯಾಗಿ ಈಗಿನ ವೆದರ್ಗೆ ಹಾಟ್ ಆಗಬಹುದು. This month we are having Coastal Food Festival, and we are also looking towards different food festivals. Like now, demand ಜಾಸ್ತಿ ಇರೋದ್ರಿಂದ ನಾವು ಜನರಿಗೆ ರುಚಿಕರವಾದ ಫುಡ್ಸ್, ಸ್ಪೈಸಿ ಬೇಕಂದರೆ ಸ್ಪೈಸಿ, ಇಲ್ಲಾಂದರೆ ಬ್ಲಾಂಡ್ ಬೇಕಂದರೆ ಬ್ಲಾಂಡ್, ನಮಗೆಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಕಸ್ಟಮರ್ಸ್ ಬರ್ತಾರೆ. ಸುಮಾರು 25ಕ್ಕೂ ಹೆಚ್ಚು ಖಾದ್ಯಗಳ ಜೊತೆ 10 ಬಗೆಯ ಡೆಸರ್ಟ್ಸ್ ಗ್ರಾಹಕರಿಗೆ ಮತ್ತಷ್ಟು ಖುಷಿ ತಂದಿತ್ತು. ಎಲ್ಲ ವೆರೈಟಿಗಳ ಖಾದ್ಯಗಳನ್ನ ಸವಿಯೋಕೆ ಗ್ರಾಹಕರು ಫುಲ್ ಕುತೂಹಲದಿಂದ ಖುಷಿಯಾಗಿ ಬಂದಿದ್ರು. ಇವಿಷ್ಟೇ ಅಲ್ಲ, ಅದ್ಧೂರಿ ಮದುವೆಗಳು ಕೂಡ ಹೈಫೈ ಜನರ ಲೈಫ್ ಸ್ಟೈಲ್ನ ಭಾಗವಾಗ್ಬಿಟ್ಟಿದೆ. ಶೀಶ್ ಮಹಲಲ್ಲಿ ನಡೆದಂತಹ ಒಂದು ಮದುವೆ ಅಂತೂ ಎಷ್ಟು ಅದ್ಧೂರಿಯಾಗಿತ್ತು ಅಂತಂದ್ರೆ ಸ್ವರ್ಗಲೋಕ ಅಂತಂದ್ರೆ ಹೀಗೆ ಇರುತ್ತಾ ಅನ್ನೋ ಹಾಗಿತ್ತು. ಆ ಮದುವೆಯ ಸಂಭ್ರಮದ ಝಲಕ್ ಹೇಗಿತ್ತು ನೋಡ್ಕೊಂಬನ್ನಿ. ಝಗಮಗಿಸೋ ಬೆಳಕು, ಕಣ್ಣು ಕುಕ್ಕುವ ಹೊಳಪು, ಎಲ್ಲೆಲ್ಲೂ ಪುಷ್ಪಾಲಂಕಾರ, ಶುಭಾಶಯಗಳ ಝೀಂಕಾರ. ಹೌದು, ಇದು ಧರೆಗಿಳಿದು ಬಂದ ಸ್ವರ್ಗವೇ. ಮದುವೆ ಅಂದ್ರೆ ಅಲ್ಲಿ ಸಂಭ್ರಮ, ಸಡಗರ, ಅದ್ಧೂರಿ ತಯಾರಿ ಇರೋದು ಕಾಮನ್. ಆದ್ರೆ ಮದುವೆಯನ್ನ ಹೀಗೂ ಮಾಡಬಹುದೇ ಅನ್ನೋ ಪ್ರಶ್ನೆ ಈ ಆರತಕ್ಷತೆ ಸಮಾರಂಭ ನೋಡಿ ನಿಮಗನಿಸಿರ್ಬೇಕಲ್ವೇ? ಅಂದಹಾಗೆ ಈ ರಿಸೆಪ್ಷನ್ ನಡೀತಾ ಇರೋದು ಅರಮನೆ ಮೈದಾನದ ಶೀಶ್ ಮಹಲ್ನಲ್ಲಿ. ಬಿಸಿನೆಸ್ ಮ್ಯಾನ್ ವಾಸೀಂ ಬಾಳ ಸಂಗಾತಿ ಆರ್ಷಿಯಾ ಕೈ ಹಿಡಿದ ಮಧುರ ಕ್ಷಣವದು. ಸ್ಟೇಜ್ ತುಂಬಾ ಸಣ್ಣ ಬಣ್ಣದ ಲೈಟಿಂಗ್ಸ್ ಅಂತೂ ಅದ್ಭುತ. ಅದಕ್ಕೆ ಮತ್ತಷ್ಟು ಮೆರುಗು ತಂದದ್ದು ಇಬಿಜಾ ಮತ್ತು ಗುಲಾಬಿ ಹೂವು.
ಈ ಅದ್ಧೂರಿ ಅಲಂಕಾರವನ್ನ ನೋಡಿ ಮೈಮರೆತು ಬಿಟ್ರ? ಸ್ವಲ್ಪ ತಡೀರಿ. ಸಮಾರಂಭದ ಮುಖ್ಯ ಆಕರ್ಷಣೆಯಾಗಿರೋ ವಧುವರರಿಗೆ ವಿಶ್ ಮಾಡೋಲ್ವೇ? ಬ್ಲ್ಯಾಕ್ ಡಿಸೈನರ್ ಸೂಟ್ ತೊಟ್ಟು ಜೇಮ್ಸ್ ಬಾಂಡ್ ತರ ಕಾಣ್ತಾ ಇದ್ದ ಮದುಮಗ ಡಾರ್ಕ್ ಪಿಂಕ್ ಘಾಗ್ರಾ ತೊಟ್ಟು ಬೆರಗು ಸೃಷ್ಟಿಸಿದ್ದ ಮಧುಮಗಳಿಗೆ ಮನಸೋತಿದ್ರು. ಈ ಮೇಡ್ ಫಾರ್ ಈಚ್ ಅದರ್ ಜೋಡಿಗೆ ಎಲ್ರೂ ಮನತುಂಬಿ ವಿಶ್ ಮಾಡಿದ್ರು. ಒಬ್ಬೊಬ್ಬರಾಗಿ ಬಂದು ನವಜೋಡಿಗೆ ಶುಭ ಹಾರೈಸ್ತಾ ಇದ್ರೆ, ಮತ್ತೊಂದು ಕಡೆ ಗಾಯಕಿ ಸಿಂಚನ್ ಹಳೆಯ ಹಿಂದಿ ಹಾಡುಗಳನ್ನ ಹಾಡಿ ಎಲ್ಲರನ್ನೂ ರಂಜಿಸಿದ್ರು. ಫ್ರೆಂಡ್ಸ್, ವಿವಾಹ ಕಾರ್ಯಕ್ರಮ ಅಂದ್ರೆ ಕೇಳ್ಬೇಕೆ? ಪಾಕ ಮನೆಯಿಂದ ಘಮ್ ಅಂತ ವಾಸನೆ ಬರ್ತಾ ಇತ್ತು. ವೆಜ್, ನಾನ್ ವೆಜ್ಗಳ ನಾನಾ ಬಗೆಯ ಖಾದ್ಯಗಳು ಆಹಾರ ಪ್ರಿಯರನ್ನ ಬರಸೆಳಿತಾ ಇದ್ವು. ಅದರಲ್ಲೂ ನಾನ್ ವೆಜ್ ಮೆನುನಲ್ಲಿ ಸಿಕ್ಕಾಪಟ್ಟೆ ವೆರೈಟಿ. ಮಟನ್ ಶೀರ್, ಚಿಕನ್ ಬೋನ್ಲೆಸ್ ಪಾಲ್, ಜಿಂಕಾ ಡ್ರೈ, ಬಾಗ್ದಾದಿ ಚಿಕನ್ ಗ್ರೇವಿ, ಹಾಂಗ್ಕಾಂಗ್ ಚಿಕನ್, ತವಾ ಫಿಶ್, ಮಟನ್ ದಮ್ ಬಿರಿಯಾನಿ, ಬನಾರಸ್ ಬ್ರೆಡ್, ಒಂದೆರಡಲ್ಲ. ಏನೇ ಹೇಳಿ, ಒಂದು ಮ್ಯಾರೇಜ್ ಫಂಕ್ಷನ್ ಇಷ್ಟೊಂದು ಅಚ್ಚುಕಟ್ಟಾಗಿ ಸೂಪರ್ ಆಗಿ ಮಾಡಬಹುದು ಅಂತ ಖಂಡಿತ ಅನಿಸದೇ ಇರೋದು. ಹೊಸಬಾಳಿನ ಹೊಸ್ತಿಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ ಅನ್ನೋದು ನಮ್ಮ ಹಾರೈಕೆ. ಅತ್ತ ದಿಗಂತದಲ್ಲಿ ಸೂರ್ಯ ಮುಳುಗ್ತಾ ಇದ್ರೆ, ಇತ್ತ ಬೆಂಗಳೂರಿನಲ್ಲಿ ಕಲರ್ಫುಲ್ ಲೋಕ ಎಚ್ಚೆತ್ಕೊಂಡ್ಬಿಡುತ್ತೆ. ಬಣ್ಣ ಬಣ್ಣದ ಲೋಕದಲ್ಲಿ ನಡೆಯುವಂತಹ ಹ್ಯಾಪನಿಂಗ್ಸ್ಗಳನ್ನ ಹೊತ್ತು ನಿಮ್ಮ ಮುಂದೆ ಪ್ರತಿ ವಾರ ಹಾಜರಾಗ್ತೀನಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.